ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನ್ವಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಟೋರಿ ಹೇಳೋಕ್ಕಂತ ಮಾಡೀನಿ. ಅದ್ಯಾವುದಪ್ಪ ಅಂತಂದ್ರೆ ಕೊನೆಯ ಬೆಂಚ್ ಗೆಳೆಯರ ಮನ ಮಿಡಿಯುವ ಸುದುರ್ಗೆ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಐತಿ, ಸ್ಟೋರಿ ಸ್ಕಿಪ್ ಮಾಡಬೇಡ್ರಿ. ಅದು ಮಲೆನಾಡಿನ ಒಂದು ಸಣ್ಣ ಹಳೆಯ ಸರ್ಕಾರಿ ಪ್ರೌಢಶಾಲೆ. ಆ ಶಾಲೆಯಲ್ಲಿ 10ನೇ ತರಗತಿ ಎ ಸೆಕ್ಷನ್ ಕೋಣೆಯಲ್ಲಿ ಇಡೀ ಜಗತ್ತನ್ನೇ ಮರೆತು ನಗುತ್ತಿದ್ದ ಇಬ್ಬರು ಜೀವದ ಗೆಳೆಯರಿದ್ದರು. ಒಬ್ಬ ರಾಹುಲ, ಇನ್ನೊಬ್ಬ ಆಕಾಶ್ ಅಂತ. ರಾಹುಲ್ ತುಂಬ ಬಡ ಕುಟುಂಬದ ಹುಡುಗ. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ಸರಿಯಾಗಿ ತಿನ್ನಲು ಅನ್ನವಿಲ್ಲದಿದ್ದರೂ ರಾಹುಲ್ ಓದಿನಲ್ಲಿ ಯಾವಾಗಲೂ ಇಡೀ ಶಾಲೆಗೆ ಫಸ್ಟ್ ಬರುತ್ತಿದ್ದ. ಆದರೆ ಆಕಾಶ್ ಕಥೆಯೇ ಬೇರೆ. ಅವನು ಊರಿನ ದೊಡ್ಡ ಗೌಡರ ಮಗ. ದುಡ್ಡಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಓದು ಎಂದರೆ ಅವನಿಗೆ ತಲೆನೋವು. ತರಗತಿಯಲ್ಲಿ ಯಾವಾಗಲೂ ಕೊನೆ ಬೆಂಚಿನಲ್ಲಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹಗಲುನಸು ಕಾಣ್ತಿದ್ದ. ಇವರಿಬ್ಬರ ಪರಿಸ್ಥಿತಿ, ಅಂತಸ್ತು ಬೇರೆಯಾಗಿದ್ದರೂ ಇವರ ಸ್ನೇಹ ಮಾತ್ರ ಇಡೀ ಶಾಲೆಗೆ ಮಾದರಿಯಾಗಿತ್ತು. ರಾಹುಲ್ ತನ್ನ ಮನೆಯಿಂದ ತರುತ್ತಿದ್ದ ಒಣ ರೊಟ್ಟಿಯನ್ನು ಆಕಾಶ್ ಪ್ರೀತಿಯಿಂದ ತಿನ್ನುತ್ತಿದ್ದ. ಆಕಾಶ್ ತರುತ್ತಿದ್ದ ಬಿಸಿ ಬಿಸಿ ಚಿತ್ರಾನ್ನವನ್ನು ರಾಹುಲ್ ಇಷ್ಟಪಟ್ಟು ಸೇವಿಸುತ್ತಿದ್ದ. ಒಂದು ದಿನ ಲೆಕ್ಕದ ಮಾಸ್ಟರ್ ಆಕಾಶನನ್ನು ಎಬ್ಬಿಸಿ ಬೋರ್ಡ್ ಮೇಲಿದ್ದ ಲೆಕ್ಕ ಬಿಡಿಸಲು ಹೇಳಿದರು. ಆಕಾಶ ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದ. ಮಾಸ್ಟರ್ ಸಿಟ್ಟಿನಿಂದ ಬೆತ್ತ ತೆಗೆದುಕೊಂಡು ಆಕಾಶ್ ಕೈಗೆ ಹೊಡೆಯಲು ಬಂದರು. ತಕ್ಷಣ ಮೊದಲ ಬೆಂಚಿನಲ್ಲಿದ್ದ ರಾಹುಲ್ ಎದ್ದು ನಿಂತು, ರಾಹುಲ್ ಸರ್ ಪ್ಲೀಸ್ ಅವನಿಗೆ ಹೊಡೆಯಬೇಡಿ. ಆ ಲೆಕ್ಕವನ್ನು ನಾನು ಆಕಾಶ್ಗೆ ನಿನ್ನೆ ರಾತ್ರಿ ಹೇಳಿಕೊಡ್ಬೇಕಾಗಿತ್ತು. ಆದರೆ ನನಗೆ ಜ್ವರ ಇದ್ದಿದ್ದರಿಂದ ಹೇಳಿಕೊಡಲು ಆಗಲಿಲ್ಲ. ತಪ್ಪು ನಂದು ಸರ್. ಆವಾಗ ಮಾಸ್ಟರ್ ಹೇಳ್ತಾರೆ, ರಾಹುಲ್ ನಿನ್ನ ಸ್ನೇಹ ನನಗೆ ಗೊತ್ತು. ಆದರೆ ಇವನು ಹೀಗೆ ಓದದಿದ್ದರೆ SSLC ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ನೆನಪಿರಲಿ ಅಂತ ಮಾಸ್ಟರ್ ಹೇಳ್ತಾರೆ. ಮಾಸ್ಟರ್ ಹೋದ್ಮೇಲೆ ಆಕಾಶ ರಾಹುಲ್ ಕೈ ಹಿಡಿದು ಕಣ್ಣೀರು ಹಾಕಿದ. ಆವಾಗ ಆಕಾಶ, ರಾಹುಲ್ ನನಗೋಸ್ಕರ ನೀನು ಯಾಕೆ ಸುಳ್ಳು ಹೇಳಿದೆ? ನನಗೆ ಈ ಓದು ತಲೆಗೆ ಹತ್ತಲ್ಲ ಕಣೋ. ಪರೀಕ್ಷೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆವಾಗ ರಾಹುಲ್ ಹೇಳ್ತಾನೆ, ದಡ್ಡನೆ, ನೀನು ಕೊನೆಯ ಬೆಂಚಿನಲ್ಲಿ ಕೂತಿದ್ರು ನನ್ನ ಹೃದಯವನ್ನೇ ಹತ್ತಿರವಾಗಿದ್ದೀಯಾ. ನಾನು ಇರುವಾಗ ನೀನು ಫೇಲ್ ಆಗಲು ಹೇಗೆ ಸಾಧ್ಯ? ಇವತ್ತಿಂದ ದಿನ ಸಂಜೆ ನಾನು ನಿನ್ನ ಮನೆಗೆ ಬಂದು ಪಾಠ ಹೇಳಿಕೊಡ್ತೀನಿ. ಆವಾಗ ಹೇಳಿದಂತೆ ರಾಹುಲ್ ಪ್ರತಿದಿನ ಸಂಜೆ ಆಕಾಶ್ ಮನೆಗೆ ಹೋಗಿ ಗಂಟೆಗಟ್ಟಲೆ ಕೂತು ಎಲ್ಲ ಪಾಠಗಳನ್ನು ತಾಯಿಯಂತೆ ಪ್ರೀತಿಯಿಂದ ಹೇಳಿಕೊಡಲು ಶುರು ಮಾಡಿದ. ರಾಹುಲ್ನ ಕಠಿಣ ಪರಿಶ್ರಮ ಮತ್ತು ಆಕಾಶ್ನ ಪ್ರಯತ್ನದಿಂದ SSLC ಪರೀಕ್ಷೆಯ ಫಲಿತಾಂಶ ಬಂದಾಗ ಇಡೀ ಶಾಲೆಗೆ ಆಶ್ಚರ್ಯ ಕಾಯುತ್ತಿತ್ತು. ರಾಹುಲ್ 95% ತಗೊಂಡು ಪಾಸ್ ಆಗಿದ್ದರೆ ಆಕಾಶ್ ಕೂಡ 85 ತಗೊಂಡು ಒಳ್ಳೆಯ ಮಾರ್ಕ್ಸ್ನಲ್ಲಿ ಗೆದ್ದಿದ್ದ. ಇಬ್ಬರು ಶಾಲೆಯ ಮೈದಾನದಲ್ಲಿ ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅತ್ತರು. ಆದರೆ ಆ ಸಂತೋಷದ ದಿನಗಳು ಬಹಳ ದಿನ ಉಳಿಯಲಿಲ್ಲ. ಕಾಲೇಜು ಮುಗಿಯುತ್ತಿದ್ದಂತೆ ಇಬ್ಬರ ದಾರಿ ಬೇರೆಯಾಯಿತು. ಆಕಾಶ್ ಉನ್ನತ ಶಿಕ್ಷಣಕ್ಕಾಗಿ ಮತ್ತು ತಂದೆಯ ಬಿಸ್ನೆಸ್ ನೋಡಿಕೊಳ್ಳಲು ವಿದೇಶಕ್ಕೆ ಅಂದರೆ ಲಂಡನ್ನಿಗೆ ಹೋದರು. ರಾಹುಲ್ ಬಡತನದ ಕಾರಣ ಮುಂದೆ ಓದಲು ಸಾಧ್ಯವಾಗದೆ ಅನಾರೋಗ್ಯದಿಂದ ಬಳಲುತ್ತಿದ್ದ. ತಂದೆಯನ್ನು ನೋಡಿಕೊಳ್ಳಲು ಊರಲ್ಲೇ ಉಳಿದು ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಕೆಲಸ ಸೇರಿದ. ಆರಂಭದಲ್ಲಿ ಇಬ್ಬರು ಫೋನಿನಲ್ಲಿ ಮಾತನಾಡುತ್ತಿದ್ದರು. ಆದರೆ ದಿನಗಳು ಉರುಳಿದಂತೆ ಆಕಾಶ್ ವಿದೇಶದ ಬದುಕಿನಲ್ಲಿ ಬ್ಯುಸಿಯಾದ. ಇತ್ತ ರಾಹುಲ್ ಕಷ್ಟದ ದಿನಗಳಲ್ಲಿ ಮುಳುಗಿ ಹೋದ. ಇಬ್ಬರ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಯಿತು. 10 ವರ್ಷಗಳ ಉರುಳಿ ಹೋದವು. ಹಳೆ ಶಾಲೆ ಈಗ ಬದಲಾಗಿತ್ತು. ಆದರೆ ಆ ಗೆಳೆಯರ ನೆನಪುಗಳು ಮಾತ್ರ ಹಾಗೇ ಇದ್ದವು. ಒಂದು ದಿನ ರಾಹುಲ್ ತಂದೆಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಯಿತು. ತಕ್ಷಣ ಅವರನ್ನು ನಗರದ ದೊಡ್ಡ ಆಸ್ಪತ್ರೆಗೆ ದಾಖಲಿಸಲಾಯಿತು. ಡಾಕ್ಟರ್ ಬಂದು ಹೇಳಿದರು, ತುರ್ತಾಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಇದಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ಇವತ್ತು ಸಂಜೆಯೊಳಗೆ ಹಣ ಕಟ್ಟದಿದ್ದರೆ ನಿಮ್ಮ ತಂದೆಯ ಪ್ರಾಣ ಉಳಿಯುವುದು ಕಷ್ಟ. ರಾಹುಲ್ ಕಾಲಿಗೆ ಬುದ್ಧಿ ಹೇಳಿದಂತೆ ತನಗೆ ಪರಿಚಯವಿರುವ ಎಲ್ಲರ ಹತ್ತಿರ ಹೋಗಿ ಕೈ ಚಾಚಿದ, ಗೋಗರೆದ. ನನ್ನ ತಂದೆಯ ಜೀವ ಉಳಿಸಿ. ನಾನು ಜೀವ ನೀಡಿ ನಿಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತೇನೆ ಎಂದು ಬೇಡಿದ. ಆದರೆ ಈ ಕಲಿಯುಗದಲ್ಲಿ ಹಣವಿಲ್ಲದೆ ಬಡವನಿಗೆ ಯಾರು ತಾನೇ ಸಹಾಯ ಮಾಡ್ತಾರೆ? ಎಲ್ಲರೂ ಮುಖ ತಿರುಗಿಸಿದರು. ರಾಹುಲ್ ಸಂಪೂರ್ಣವಾಗಿ ಒಡೆದು ಹೋದ ಅಸಹಾಯಕನಾಗಿ ಆಸ್ಪತ್ರೆಯ ಕತ್ತಲು ಕಾರಿಡಾರ್ನ ಒಂದು ಮೂಲೆಯಲ್ಲಿ ತಲೆ ಮೇಲೆ ಕೈ ಹೊತ್ತು, ದೇವರೇ, ನನ್ನ ತಂದೆಯನ್ನು ನನ್ನಿಂದ ಕಿತ್ಕೋಬೇಡ ಎಂದು ಜೋರಾಗಿ ಅಳುತ್ತಾ ಕುಳಿತಿದ್ದ. ಅಷ್ಟರಲ್ಲಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಟಕ್ ಟಕ್ ಎಂದು ಒಂದು ದುಬಾರಿ ಶೂಗಳ ಶಬ್ದ ಕೇಳಿಸಿತು. ಯಾರೋ ಬಂದು ರಾಹುಲ್ನ ಮುಂದೆ ನಿಂತರು. ರಾಹುಲ್ ಕಣ್ಣೀರು ಒರೆಸಿಕೊಂಡು ನಿಧಾನವಾಗಿ ತಲೆ ಎತ್ತಿ ನೋಡಿದ. ಅಲ್ಲಿ ಕೋಟು ಧರಿಸಿ ಕೈಯಲ್ಲಿ ದುಬಾರಿ ವಾಚ್ ಕಟ್ಟಿಕೊಂಡು ಗಂಭೀರವಾಗಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ರಾಹುಲ್ ಸ್ತಬ್ಧನಾದ. ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ.
ಅದು ಬೇರೆ ಯಾರೂ ಅಲ್ಲ, 3 ವರ್ಷಗಳಿಂದ ಸಂಪರ್ಕವಿಲ್ಲದೆ ಅವನ ಪ್ರಾಣದ ಗೆಳೆಯ ಲಂಡನ್ನಿಂದ ಮರಳಿದ್ದ ಆಕಾಶ್. ತಕ್ಷಣವೇ ಕೆಳಗೆ ಕುಳಿತು ರಾಹುಲ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಆಕಾಶ್ ಕೂಟು ರಾಹುಲ್ ಕಣ್ಣೀರಿನಿಂದ ಒದ್ದೆಯಾಗುತ್ತಿತ್ತು. ಆವಾಗ ಆಕಾಶ್ ಹೇಳ್ತಾನೆ, ರಾಹುಲ್, ಏನು ಇದು? ಇಷ್ಟು ದೊಡ್ಡ ಕಷ್ಟದಲ್ಲಿದ್ದರೂ ನನಗೆ ಒಂದು ಫೋನ್ ಮಾಡಲಿಲ್ವಾ ನೀನು? ನಾನು ನಿನ್ನ ಪಾಲಿಗೆ ಸತ್ತು ಹೋಗಿದ್ದೀನಾ ಅಂದಾಗ ರಾಹುಲ್ ಹೇಳ್ತಾನೆ ರೊಟ್ಟಿ ತಿಂದ ದನಿಯಲ್ಲಿ, ಇಲ್ಲ ಆಕಾಶ, ನೀನು ಈಗ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನಿನ್ನ ಮಟ್ಟವೇ ಬೇರೆ. ಅಂಥದ್ರಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವ ಈ ಬಡ ಗೆಳೆಯ ನಿನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡುವುದು ಎಂದು ತಿಳಿಲಿಲ್ಲ. ಆವಾಗ ಆಕಾಶ್ ಹೇಳ್ತಾನೆ, ರಾಹುಲ್ ಕೆನೆಗೆ ಸಣ್ಣದಾಗಿ ಹೊಡೆದು, ಬಾಯಿ ಮುಚ್ಚೋ ದಡ್ಡನೆ, ಅಂತಸ್ತು ದುಡ್ಡು ನಮ್ಮ ಸ್ನೇಹಕ್ಕಿಂತ ದೊಡ್ಡ. ಒಂದು ಶಾಲೆಯಲ್ಲಿ ನೀನು ನಿನ್ನ ಕೈಯಾರೆ ನನಗೆ ವಿದ್ಯೆ ಕಲಿಸಿ ಪಾಸ್ ಮಾಡಿದ್ದರೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಈ ಆಕಾಶ್ ಸಾಧನೆಗೆ ಕಾರಣ ನೀನು ರಾಹುಲ್. ನಿನ್ನ ತಂದೆ ಅಂದರೆ ನನ್ನ ತಂದೆ ಇದ್ದಂತೆ. ಆಕಾಶ್ ತಕ್ಷಣವೇ ಆಸ್ಪತ್ರೆಯ ಕೌಂಟರ್ಗೆ ಹೋಗಿ ಸ್ವತಃ 5 ಲಕ್ಷ ರೂಪಾಯಿ ಪಾವತಿಸಿ ನಗರದ ಅತ್ಯುತ್ತಮ ವೈದ್ಯರನ್ನು ಕರೆಸಿ ರಾಹುಲ್ ತಂದೆಯ ಆಪರೇಷನ್ ಯಶಸ್ವಿಯಾಗುವಂತೆ ನೋಡಿಕೊಂಡನು. ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಡಾಕ್ಟರ್, ಈಗ ನಿಮ್ಮ ತಂದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳಿದಾಗ ರಾಹುಲ್ ನಿರಾಳವಾಗಿ ನಿಟ್ಟುಸಿರು ಬಿಟ್ಟ ಮತ್ತು ಆಕಾಶ್ನನ್ನು ನೋಡಿ ಕೈ ಮುಗಿದ. ತಕ್ಷಣ ಆಕಾಶ್ ಅವನ ಕೈಯನ್ನು ಕೆಳಗಿಳಿಸಿ ಮತ್ತೊಮ್ಮೆ ಪ್ರೀತಿಯಿಂದ ಅಪ್ಪಿಕೊಂಡನು. ನೋಡಿದ್ರ ಸ್ನೇಹಿತರೆ, ಕಾಲ್ ಬದಲಾಗಬಹುದು, ಮನುಷ್ಯನ ಹಣ ಮತ್ತು ಅಂತಸ್ತು ಬದಲಾಗಬಹುದು, ಆದರೆ ನಿಜವಾದ ಸ್ನೇಹಿತರ ಹೃದಯ ಮತ್ತು ಅವರ ನಡುವಿನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಅಂದು ಶಾಲೆಯ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ ಆಕಾಶ್ಗೆ ರಾಹುಲ್ ವಿದ್ಯೆ ನೀಡಿ ಜೀವನ ರೂಪಿಸಿದ್ದ. ಇಂದು ಆಕಾಶ್ ಸಮಯಕ್ಕೆ ಬಂದು ರಾಹುಲ್ ತಂದೆಯ ಜೀವ ಉಳಿಸಿ ಸ್ನೇಹದ ಋಣ ತೀರಿಸಿದ. ಇದೇ ನೋಡಿ ಲಾಸ್ಟ್ ಬೆಂಚ್ ಗೆಳೆಯರ ಮನ ಮಿಡಿಯುವ ಪವಿತ್ರ ಸ್ನೇಹ. ಕತೆ ಹೇಗಿತ್ತು ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.